ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಇವತ್ತು ಕರ್ನಾಟಕದ ಉಡುಪಿಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರತಕ್ಕಂಥ ಕೊಲ್ಲೂರಿಗೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಮಾಡಿದ್ದಾರೆ. ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನು ಅರ್ಪಿಸಿದ್ದಾರೆ ಸಿಎಂ ವಿಜಯ್. 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನು ಅರ್ಪಣೆ ಮಾಡಿದ್ದಾರೆ. ವಿಜಯದ ಪ್ರತೀಕವಾಗಿ ಮೂಕಾಂಬಿಕೆಗೆ ಖಡ್ಗವನ್ನು ಸಮರ್ಪಿಸಿದ್ದಾರೆ. ಅಂದರೆ ದೇವಸ್ಥಾನಕ್ಕೆ ಬಂದಾಗ ಸಾಮಾನ್ಯವಾಗಿ ಜನಸಾಮಾನ್ಯರು ಕೂಡ ಕಾಣಿಕೆಯನ್ನು ಹುಂಡಿಗೆ ಹಾಕ್ತಕ್ಕಂಥದ್ದು ಪದ್ಧತಿ. ಅದರ ಪ್ರಕಾರನೇ ಇವರೇನೋ ನಾನು ಆಗಲೇ ಹೇಳ್ದಂಗೆ ಹರಕೆ ಹೊತ್ಕೊಂಡಿದ್ರು ಏನೋ ಗೊತ್ತಿಲ್ಲ. 1 ಕೆಜಿ 600 ಗ್ರಾಂ ತೂಕದ ಖಡ್ಗವೊಂದನ್ನು ಅವರು ದೇವಿಗೆ ಸಮರ್ಪಣೆ ಮಾಡಿದ್ದಾರೆ. ವಿಜಯದ ಸಂಕೇತವಾಗಿ ಖಡ್ಗವನ್ನು ಕೊಟ್ಟಿರ್ತಕ್ಕಂಥದ್ದು ತಾಯಿಗೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ಅದನ್ನೆಲ್ಲ ನೋಡಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಕಾಣಿಕೆ, ಆ ಕಾಣಿಕೆಯನ್ನು ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ MG ರಾಮಚಂದ್ರನ್ ಅವರು ಕೂಡ ಚಿನ್ನದ ಖಡ್ಗವನ್ನು ಇದೇ ಕೊಲ್ಲೂರು ಮೂಕಾಂಬಿಕೆಗೆ ಅರ್ಪಣೆಯನ್ನು ಮಾಡಿದರು. ಮಹಾಚಂಡಿಕಾಯಾಗವನ್ನು ಜಯಲಲಿತಾ ಅವರು ಮಾಡಿಸಿದರು. ಈಗ ವಿಜಯ್ ಅವರ ಸರದಿ. ಅವರು ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಬಾರಿಗೆ ಕರ್ನಾಟಕ ಭೇಟಿ, ಮೊದಲ ಬಾರಿಗೆ ದೇವಸ್ಥಾನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಮುಗಿಸಿ ಅಲ್ಲಿಂದ ಅವರು ಹೊರಟಿದ್ದಾರೆ. ನೇರವಾಗಿ ಮಂಗಳೂರಿನ ಏರ್ಪೋರ್ಟ್ ಕಡೆ ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ವಿಶೇಷ. ನೀವು ನೋಡ್ತಾ ಇದ್ದೀರಾ, ಅವರೇ ಹೋಗಬೇಕಾದ್ರೆ ಮಂಗಳೂರು ಏರ್ಪೋರ್ಟ್ನಲ್ಲಿ ಅವರು ಡ್ರೈವ್ ಮಾಡಲಿಲ್ಲ, ಬಟ್ ಈಗ ಅವರೇ ಡ್ರೈವ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಖುದ್ದು ವಿಜಯ್ ಅವರೇ ಕಾರನ್ನು ಡ್ರೈವ್ ಮಾಡಿಕೊಂಡು, ಅದು ಏನೋ ಸ್ಲೋ ಆಗಿ ಎಲ್ಲ ಅಭಿಮಾನಿಗಳಿಗೂ ಕೈ ಬೀಸುತ್ತಾ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದು ಅಂತ. ಯಾಕೆಂದರೆ ಹೇಳಿದ್ನಲ್ಲ, ವಿಪರೀತ ಜನ ಬಂದಿದ್ದರು ವಿಜಯ್ ಅವ್ರನ್ನ ನೋಡೋದಕ್ಕೆ ಅಂತಂದ್ಬಿಟ್ಟು, ತುಂಬ ಜನ ಬಂದಿದ್ದರು. ಹಾಗಾಗಿ ಅಲ್ಲಿ ಬಂದಂಥ ಎಲ್ರಿಗೂ ಕೂಡ ಒಂದು ವಿಶ್ ಮಾಡೋದು, ಒಂದು ಕೈ ವೇವ್ ಮಾಡೋದು, ಜನ ಎಲ್ಲ ಹತ್ತಿರದಿಂದ ನೋಡಿದ್ವಿ ಅಂತ ಖುಷಿ ಪಡ್ತಾರೆ. ಸೊ ಹಾಗಾಗಿ ಅವರೇ ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ರಿ. ನೇರವಾಗಿ ಕೊಲ್ಲೂರಿನಿಂದ ಅವರು ಉಡುಪಿ ಮಾರ್ಗವಾಗಿ ಅವರು ಬಜ್ಪೆ ಏರ್ಪೋರ್ಟ್ ಕಡೆಗೆ ಹೊರಟಿದ್ದಾರೆ. ಮಂಗಳೂರು ಏರ್ಪೋರ್ಟ್ ಸ್ವತಃ ಕಾರ್ ಡ್ರೈವ್ ಮಾಡಿಕೊಂಡು ವಿಜಯ್ ಅವರು ಹೋಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಮಂಗಳೂರಿಗೆ ಅವರು ತೆರಳಿರೋದು ಕೊಲ್ಲೂರಿನಲ್ಲಿ ಒಂದು 20 ನಿಮಿಷ ಇದ್ದರು ದೇವಸ್ಥಾನದಲ್ಲಿ, 20 ನಿಮಿಷ. ಸೊ ಈ 20 ನಿಮಿಷಗಳಲ್ಲಿ ಅವರು ದೇವಿಯ ದರ್ಶನವನ್ನು ಪಡೆದು ಅಲ್ಲಿಂದ ಅವರು ನಿರ್ಗಮಿಸಿರ್ತಕ್ಕಂಥದ್ದು. ವಸ್ತ್ರ ಸಂಹಿತೆಯ ಪ್ರಕಾರವೇ ಅವರು ಶಾಲನ್ನೆಲ್ಲ ಹೊದ್ಕೊಂಡು ಅಲ್ಲಿ ಪದ್ಧತಿ ಏನಿದೆ ಅದರ ಪ್ರಕಾರನೇ ನಡ್ಕೊಂಡು ಹಾಗೆ ಇರೋದು ವಿಚಾರ. ಯಾರಿಗೂ ಬಲವಂತ ಮಾಡಲ್ಲ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಪದ್ಧತಿ ಏನಿದೆ ಆ ಪದ್ಧತಿಯ ಪ್ರಕಾರ ಹೋಗ್ತೀವಿ. ಧರ್ಮಸ್ಥಳದಲ್ಲೂ ಹಾಗೆಯೇ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ವಸ್ತ್ರ ಸಂಹಿತೆಯ ಪ್ರಕಾರವೇ ನಡ್ಕೊಂಡಿದ್ದಾರೆ. ಅಪಾರ ದೈವ ಭಕ್ತರು ಜೋಸೆಫ್ ವಿಜಯ್. ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಬಹಳಷ್ಟು ಸರ್ತಿ ಹೋಗಿದ್ದಾರೆ. ಈ ಹಿಂದೆ ಎಲ್ಲ ತಿರುಪತಿಗೆ ಹೋಗಿದ್ದರು. ಅದೇ ರೀತಿಯಲ್ಲಿ ಒಂದು ಹರಕೆ, ಶಕ್ತಿ ದೇವತೆ ಕೊಲ್ಲೂರು ಮೂಕಾಂಬಿಕೆಯನ್ನು ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಇದೆಲ್ಲ ಮುಗಿಲಿ, ಎಲ್ಲವೂ ಸುಸೂತ್ರವಾಗಾದರೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡಿದ್ರೋ ಏನೋ, ಅದರ ಪ್ರಕಾರವೇ ಅವರು ಬಂದಿದ್ದಾರೆ. ಯಾಕೆಂದರೆ ಎಲ್ಲೋ ಆನ್ ದಿ ವೇ ಬಂದಿರೋ ದೇವಸ್ಥಾನಕ್ಕೆ ಹೋಗಿರೋದಲ್ಲ ಇದು. ಎಲ್ಲೋ ಹೋಗ್ತಾ ಇದ್ದಾಗ ಹಾಗೆ ಇಲ್ಲೊಂದು ಹೋಗಿ ಬರೋಣ ಅಂತಲ್ಲ, ಬಂದಿರೋದೇ ಪರ್ಟಿಕ್ಯುಲರ್ ಆಗಿ ದೂರದ ಚೆನ್ನೈನಿಂದ ಕೊಲ್ಲೂರಿಗೆ ಅಂತಲೇ ಬಂದಿದ್ದಾರೆ. ಬೇರೆ ಯಾವ ಕಾರ್ಯಕ್ರಮವನ್ನು ಇಟ್ಕೊಂಡಿಲ್ಲ. ಓಕೆ, ಇನ್ನು ಗವಿಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರು ಸೋಮಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ ಗುರುಗಳೇ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಇವತ್ತು ಕೊಲ್ಲೂರಿಗೆ ಭೇಟಿ ಕೊಟ್ಟ ವಿಚಾರವಾಗಿ ತಮ್ಮ ಅಭಿಪ್ರಾಯಗಳನ್ನ ಕೇಳೋಣ ಅಂತ. ಈಗ ಸಾಮಾನ್ಯವಾಗಿ ಯಾದೇವಿ ಸರ್ವಭೂತೇಶು ವಿಷ್ಣುಮಾಯೇತಿ ಸಂಸ್ಥಿತ, ವಿಷ್ಣುವಿನ ಒಳಗೊಂಡ ಮಾಯೆ ಇರುವಂತ ಸ್ಥಾನ ಯಾವ್ದಪ್ಪ ಅಂದ್ರೆ ಕೊಲ್ಲೂರು ಮೂಕಾಂಬಿಕಾ. ಕೊಲ್ಲೂರಿನಲ್ಲಿ ಕೋಲ ಮಹರ್ಷಿ ಸ್ಥಾಪನೆ ಮಾಡಿದಂತ ಸ್ಥಳ, ಮೂಕಾಸುರನ ಸಂಹಾರ ಮಾಡಿದಂತ ಸ್ಥಳ. ಸೌಮ್ಯವಾಗಿ ಕೊಲ್ಲೂರು ಮಹರ್ಷಿಗಳಿಂದ ಜಪತಪ ಮೂಕಾಸುರನ ಸಂಹಾರ ಮಾಡಿದ ಉಗ್ರ ದೇವತೆ, ಎರಡೂ ಒಳಗೊಂಡಂತ ದೇವಿನೇ ಕೊಲ್ಲೂರು ಮೂಕಾಂಬಿಕಾ ಅಂತ ಹೇಳಿ. ಅಲ್ಲಿ ಯಾವ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ಕೂಡ ತಾಯಿ ವಿಷ್ಣು ಮಾಯೆ ತರ ಅಲ್ಲಿ ಇಮಿಡಿಯೇಟ್ ಆಗಿ ಅನುಗ್ರಹ ಮಾಡುವಂತ ಸ್ಥಳ ಅದು. ಸಾಮಾನ್ಯವಾಗಿ ಕೇರಳದವರು ತಮ್ಮ ವಾಮಾಚಾರದ ಪೂಜೆಗಳನ್ನೆಲ್ಲ ಸಲ್ಲಿಸಿ ಆ ದೇವಿ ಸನ್ನಿಧಿಗೆ ಬಂದು ಅದು ನಮ್ಗೆ ಒಲಿದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂತ ವೈಶಿಷ್ಟ್ಯನೇ ಆ ಕೊಲ್ಲೂರು ಮೂಕಾಂಬಿಕಾ. ಸಾಮಾನ್ಯವಾಗಿ ಕೇರಳದವರು ಜಾಸ್ತಿ ಭಕ್ತರಾಗಿದ್ದಾರೆ. ಆಮೇಲೆ MGR ಬಂದ್ರು, ಕಟ್ಗ ಕೊಟ್ರು, ಆಮೇಲೆ ತಮಿಳ್ನವ್ರೆಲ್ಲ ಸ್ವಲ್ಪ ಜಾಸ್ತಿ ಆದ್ರು.
ನಮ್ಮ ಕರ್ನಾಟಕದವರು ಎಲ್ಲ ಹೋಗೋಕ್ ಶುರುವಾದ್ರು, ಬಹಳಷ್ಟು ಸಂಖ್ಯೆ ಬೆಳೀತು. ಈಗ ಬಹಳ ಚೆನ್ನಾಗಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಯಾರು ಏನು ಪ್ರಾರ್ಥನೆ ಮಾಡ್ಕೊಂಡ್ರು ಅನುಗ್ರಹ ಮಾಡುವಂತ ಸನ್ನಿಧ ಮೂಕಾಂಬಿಕಾ. ಇದು ಕ್ಷೇತ್ರದ ವಿಶೇಷ. ಅಂದ್ರೆ ಇವ್ರುಗಳು ಏನಾದರೂ ಅಂದುಕೊಂಡಿದ್ದಿರಬಹುದು ಈ ಹಿಂದೆ, ನನಗೆ ಗೆಲುವಾದ್ರೆ ಮತ್ತೆ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಅಂದುಕೊಂಡಿದ್ದಿರಬಹುದು ಅಂತ. ಎಲ್ಲ ಪೀಠ ಪರಂಪರೆ ನೋಡಿ, MGR ಹೋಗಿ ಬಂದ್ರು, ಅವರು ಮುಖ್ಯಮಂತ್ರಿಗಳಾದ್ರು ತಮಿಳುನಾಡಿನಲ್ಲಿ. ಜಯಲಲಿತಾ ಹೋಗಿ ಬಂದ್ರು, ಚಂಡಿಹೋಮ ಎಲ್ಲ ಮಾಡಿಸಿದ ಟೈಮಲ್ಲಿ ನಾನು ಅಲ್ಲಿದ್ದೆ. ಅವಾಗ ಅವ್ರು ಕೂಡ ಅಲ್ಲಿ ಸೇವೆ ಮಾಡಿದ್ರು, ಅನುಕೂಲ ಆಯ್ತು. ಅದೊಂಚೂರು ಇರುತ್ತಲ್ಲ ಹಳೇದು, ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಳ್ಳೇದಾಗತ್ತೆ ಅನ್ನೋ ಭಾವನೆ ಬಂದ್ರೆ ಅಥವಾ ಯಾರಾಗಿರ್ಲಿ ಏನಾಗಿರ್ಲಿ ಆ ಸನ್ನಿಧಿ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ದಾಗ ಖಂಡಿತವಾಗಿ ಅದು ನೆರವೇರುತ್ತೆ. ನೆರವೇರಿದಾಗ ಅದನ್ನು ತೀರಿಸ್ಕೊಂಡ್ಬಿಡ್ಬೇಕಲ್ಲ. ಹೌದು ಹೌದು. ಆಮೇಲೆ MGR ಅವರು ಕೂಡ ಚಿನ್ನದ ಖಡ್ಗ ಕೊಟ್ಟಿದ್ರಂತೆ, ಇವತ್ತು ವಿಜಯ್ ಅವರು ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ. ಏನದು ವಿಶೇಷ? ಖಡ್ಗವನ್ನೇ ಯಾಕೆ ಕೊಡ್ತಾರೆ ಅಂತ? ಅದು ನಾನು ಆಗ್ಲೇ ತಮ್ಗೆ ಹೇಳಿದ್ನಲ್ಲ, ಅದು ಉಗ್ರ ದೇವತೆ ಪ್ಲಸ್ ಶಾಂತ ದೇವತೆ. ಆ ಮೂಕಾಂಬಿಕೆಯಲ್ಲಿ ಆ ಮುಖಾಸುರನ ಸಂಹಾರ ಮಾಡಿದ ಉಗ್ರ ದೇವತೆ. ಈಗ ನಮ್ಗೆ ಯಾರಾದ್ರೂ ಹಿಂದೆಗಡೆ ಶತ್ರುಗಳು ಇದ್ದಾರೆ ಅಂದ್ರೆ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಸಂಹಾರ ಮಾಡ್ತಾಳೆ. ಹಾಗೆ ನಮಗೂನು ಒಂದು ಶಾಂತಿ ಕೊಡ್ತಾಳೆ. ಎರಡು ಇರುವಂತ ಶಕ್ತಿ ಕ್ಷೇತ್ರ ಅಂದ್ರೆ ಮೂಕಾಂಬಿಕೆ. ಹಿಂದೆ ರಾಜ ಮಹಾರಾಜರೆಲ್ಲ ಕನ್ನಿಗಳು ಕೊಡ್ತಾ ಇದ್ರು. ಈಗ ನಮ್ ಚಾಮುಂಡಿಪುರದಲ್ಲಿ ಎಷ್ಟು ಮಹಾರಾಜರು ಕನ್ನಿಗಳು ಕೊಟ್ಟಿಲ್ಲ. ಅದೇ ರೀತಿ ಕ್ಷೇತ್ರ ಎಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಓಕೆ ಧನ್ಯವಾದ ದೀಕ್ಷಿತರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಸೋಮಸುಂದರ ದೀಕ್ಷಿತ್ ಅವರು ಹೇಳೋ ಪ್ರಕಾರನೂ ಅದೇ, ಒಂದು ಶಕ್ತಿ ದೇವತೆ, ಉಗ್ರ ದೇವತೆ, ಶಾಂತ ದೇವತೆಯ ಸ್ವರೂಪ ಮೂಕಾಂಬಿಕೆ. ಹಾಗಾಗಿ ಅಲ್ಲಿ ಬಂದು ಏನೇ ಅಂದುಕೊಂಡ್ರೂ ಕೂಡ ಅದು ಈಡೇರುತ್ತೆ, ತತ್ಕ್ಷಣಕ್ಕೆ ಆಗುತ್ತೆ. ಅದಕ್ಕೋಸ್ಕರನೇ ಗಣ್ಯರು, ರಾಜಕೀಯದವರು, ನಟ ನಟಿಯರು ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಯಾವ ಕಾರ್ಯಕ್ರಮವನ್ನು ಇಟ್ಕೊಳ್ದೇನೆ ಜೋಸೆಫ್ ವಿಜಯ್ ಅವರು ಕೊಲ್ಲೂರಿಗೆ ಬರಬೇಕು ಅಂತ ಬಂದಿದ್ದಾರೆ ಅಂತಂದರೆ ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನೀವೇ ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ ಈಗ ಏನಾಯಿತು, ಇಷ್ಟು ದಿನ ಅವರೊಬ್ಬ ಸ್ಟಾರ್ ನಟರಾಗಿದ್ದರು, ಇಲ್ಲ ಅಂತ ಅಲ್ಲ. ಕಳೆದ 2 ವರ್ಷದಲ್ಲಿ ಪಕ್ಷ ಕಟ್ಟಿ ರಾಜಕೀಯವಾಗಿ ಪಕ್ಷದಲ್ಲಿ ಚುನಾವಣೆಯಲ್ಲಿ ನಿಂತು ಗೆದ್ದು ಪಕ್ಷವೇ ಅಧಿಕಾರಕ್ಕೆ ಬಂದಿದೆಯಲ್ಲ. ಸೊ ಹಾಗಾಗಿ ದೊಡ್ಡ ಸಾಧನೆ ಅದು.